ನಮಸ್ತೆ ಫ್ರೆಂಡ್ಸ್, ಬಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗೆ, ಪರ್ಟಿಕ್ಯುಲರ್ಲಿ ಸ್ಪೆಷಲಿ ಬಿಗಿನರ್ಸ್ಗೆ ಬಾಡಿ ಮೆಷರ್ಮೆಂಟ್ಸ್ ಮೇನ್ಲಿ ಒಂದು ಬ್ಲೌಸ್ಗೆ ಏನೇನ್ ಬೇಕು. ಸೊ ನಾನು ಇವಾಗ ಏನ್ ಹೇಳ್ತೀನಿ ಅಷ್ಟು ಬಾಡಿ ಮೆಷರ್ಮೆಂಟ್ಸ್ ಇದ್ರೆ ಪರ್ಫೆಕ್ಟ್ ಆಗಿ ನಿಮ್ಗೆ ಯಾವುದೇ ಫಾರ್ಮುಲಾ ಬೇಡ, ಏನ್ ಅವಶ್ಯಕತೆನೂ ಬೇಡ. ಏನ್ ಬಾಡಿ ಮೆಷರ್ಮೆಂಟ್ ಇದೆ ಅದನ್ನಿಟ್ಟು ನೀಟಾಗಿ ಬ್ಲೌಸ್ ಕಟಿಂಗ್ ಮಾಡ್ಬೋದು. ಸೊ ಓಕೆನಾ. ಸೊ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನನ್ನ ಬಾಡಿ ಮೆಷರ್ಮೆಂಟ್ ತೆಗೆದು ಯಾವ್ಯಾವ ಮೆಷರ್ಮೆಂಟ್ಸ್ ಅನ್ನೋದು ಎಕ್ಸ್ಪ್ಲೈನ್ ಜೊತೆಗೆ ಬಾಡಿ ಮೆಷರ್ಮೆಂಟ್ ತೆಗೆದು ಹೇಗೆ ತೆಗಿಯೋದು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಟಾಪಿಕ್ ನ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇದೇ 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಸೇರ್ಕೊಳಕ್ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಶಾಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ. 40 ತರ ಡಿಸೈನ್ಸ್ ಇರುತ್ತೆ, 20 ತರ ಶೇಪ್ಸ್ ಇರುತ್ತೆ. ನಾರ್ಮಲ್ ನೆಕ್ ಹಾಗೆ ಬೋಟ್ ನೆಕ್ ಶೇಪ್ಸ್ ಇರುತ್ತೆ, 20 ತರ ಪ್ಯಾಚ್ ವರ್ಕ್ ಡಿಸೈನ್ ಇರುತ್ತೆ. ಅದು ಇನ್ಕ್ಲೂಡ್ ನಾರ್ಮಲ್ ನೆಕ್ ಮತ್ತೆ ಬೋಟ್ ನೆಕ್ ಎರಡು ಇನ್ಕ್ಲೂಡ್ ಆಗಿರುತ್ತೆ. ಸೊ ಟೋಟಲಿ 40 ಡಿಸೈನ್ಸ್ ಬಂದು 3.5 4 ತಿಂಗಳು ಕೋರ್ಸ್ ಆಗಿರುತ್ತೆ. ಈ 3.5 4 ತಿಂಗಳು ಕೋರ್ಸ್ಗೆ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಇದೇ ತಿಂಗಳು 26ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಸೇರ್ಕೊಳಕ್ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಶಾಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ, ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಬ್ಲೌಸ್ ಬಾಡಿ ಮೆಷರ್ಮೆಂಟ್, ಒಂದು ನಾರ್ಮಲ್ 4 ಡಾಟ್ ಬ್ಲೌಸ್ಗೆ ಏನೇನೆಲ್ಲ ಮೆಷರ್ಮೆಂಟ್ಸ್ ಬೇಕು ಅನ್ನೋದನ್ನ, 4 ಡಾಟ್ ಬ್ಲೌಸ್ ಅಂತಲ್ಲ, ಯಾವುದೇ ಮೆಷರ್ಮೆಂಟ್ಸ್ ಆಗಲಿ. ಸೊ ಇಷ್ಟು ಮೆಷರ್ಮೆಂಟ್ಸ್ ಬೇಕು, ಯಾವ್ದಾದ್ರು ಆಗಲಿ. ಓಕೆನಾ, ಇಷ್ಟು ಮೆಷರ್ಮೆಂಟ್ಸ್ ಇದ್ರೆ ಫಾರ್ಮುಲಾ ಬೇಡ, ಏನು ಬೇಡ, ಅದಕ್ಕೆ ಎಕ್ಸ್ಟ್ರಾ ಎಷ್ಟು ಆ್ಯಡ್ ಮಾಡಬೇಕು. ಸೊ ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಿಮ್ಗೊಂದು ಡ್ರಾ ಮಾಡ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಮೆಷರ್ಮೆಂಟ್ಸ್ ನೇಮ್ ಏನು, ಪರ್ಫೆಕ್ಟ್ ಆಗಿ ಬ್ಲೌಸ್ ಬರ್ಬೇಕಂದ್ರೆ ಏನೇನು ಮೆಷರ್ಮೆಂಟ್ಸ್ ಬೇಕು ಅಂತ. ಓಕೆನಾ. ಸೊ ಫಸ್ಟ್ ಬಂದು ಬಾಡಿ ಮೆಷರ್ಮೆಂಟ್ಸ್ ನೋಡಿ, ಇಷ್ಟು ಬಾಡಿ ಮೆಷರ್ಮೆಂಟ್ ಬೇಕು. ಸೊ ಫಸ್ಟ್ ಲೆಂತ್, ಬ್ಲೌಸ್ ನ ಉದ್ದ, ಶೋಲ್ಡರ್, ಅಪ್ಪರ್ ಚೆಸ್ಟ್, ಮಿಡಲ್ ಚೆಸ್ಟ್, ಆರ್ಮ್ ರೌಂಡ್, ಅಪೆಕ್ಸ್ ಪಾಯಿಂಟ್, ವೇಸ್ಟ್ ರೌಂಡ್, ಸ್ಲೀವ್ ಲೆಂತ್, ಸ್ಲೀವ್ ರೌಂಡ್, ಫ್ರಂಟ್ ಡಿಪ್ ಮತ್ತೆ ಬ್ಯಾಕ್ ಡಿಪ್. ಸೊ ಇಷ್ಟು ಒಂದು ಬ್ಲೌಸ್ಗೆ ಬೇಕಾಗಿರುವಂತಹ ಮೆಷರ್ಮೆಂಟ್. ಸೊ ಈ ಮೆಷರ್ಮೆಂಟ್ಸ್ ಹೇಗೆ ತೆಗಿಯೋದು, ಓಕೆನಾ. ಸೊ ನೋಡಿ, ಟೇಪಲ್ಲಿ ಈ ರೀತಿ ಒಂದು ಪಿನ್ ಹಾಕೊಳ್ಳಿ. ಸ್ಟಾರ್ಟಿಂಗು ಸೆಲ್ಫ್ ನಮ್ಮದು ನಾವೇ ಮೆಷರ್ಮೆಂಟ್ಸ್ ತಗೊಳ್ಬೋದು. ನಂದು ಏನೇ ಡ್ರೆಸ್ ಆಗಲಿ ಬ್ಲೌಸ್ ಆಗಲಿ ನಂದು ನಾನೇ ಮೆಷರ್ಮೆಂಟ್ ತೆಗೆದು ಮಾಡ್ಕೊಳ್ತೀನಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಜಸ್ಟ್ ಅದಕ್ಕೆ ಈ ರೀತಿ ಒಂದು ಪಿನ್ನ ಸಹಾಯ ಬೇಕು. ಸೊ ಇದನ್ನ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಈ ಟೇಪ್ ನ ಸ್ಟಾರ್ಟಿಂಗ್ ಅಲ್ಲಿ ಈ ಪಿನ್ ಹೋಗುತ್ತೆ. ನಾನು ಆಕ್ಚುಲಿ ದೊಡ್ಡ ಪಿನ್ನೇ ಹಾಕಿದ್ದೀನಿ, ಸಣ್ಣ ಪಿನ್ ಹಾಕೊಳ್ಳಿ ಸಾಕು. ಓಕೆನಾ. ಸೊ ಫಸ್ಟ್ ಲೆಂತ್, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಸೊ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ. ನೀವು ಡ್ರೆಸ್ ಆದ್ರೂ ವೇರ್ ಮಾಡಿರಿ, ಬ್ಲೌಸ್ ಆದ್ರೂ ವೇರ್ ಮಾಡಿರಿ, ಸೆಕೆಂಡ್ರಿ ಅದು ಇಲ್ಲಿ ಅಪ್ಲೈ ಆಗಲ್ಲ. ಸೊ ಡ್ರೆಸ್ ಆದ್ರೂ ಓಕೆ, ಬ್ಲೌಸ್ ಆದ್ರೂ ಓಕೆ, ಇಲ್ಲಿ ಒಂದು ಶೋಲ್ಡರ್ ಅಟ್ಯಾಚ್ ಅನ್ನೋದು ಇದ್ದೇ ಇರುತ್ತೆ ಯಾವುದೇ ಆದ್ರೂ. ಸೊ ಈ ಶೋಲ್ಡರ್ ಅಟ್ಯಾಚ್ ಹತ್ರ ಟೇಪ್ನ ಈ ರೀತಿ ಇಟ್ಕೊಂಡು ನಮ್ಮ ಏನ್ ಎರಡು ಶೋಲ್ಡರ್, ಇಲ್ಲಿಂದ ಈ ಶೋಲ್ಡರ್ ಏನಿದೆ ಸೆಂಟರ್ ಅಲ್ಲಿ ನೀವು ಟೇಪ್ ಇಟ್ಕೊಬೇಕು. ತುಂಬಾ ಈ ಕಡೆ ಅಥವಾ ತುಂಬಾ ಈ ಕಡೆ ಅಲ್ಲ, ಸೆಂಟರ್ ಅಲ್ಲಿ ಇಡೀ ಈ ಶೋಲ್ಡರ್ ಅಟ್ಯಾಚ್ ಹತ್ರ ಟೇಪ್ನ ಈ ರೀತಿ ಇಟ್ಕೊಂಡಿದೀನಿ. ಈ ಟೇಪು ನನ್ನ ಕಫ್ ಮೇಲೆ ಬಂದಿದೆ. ಕಫ್ ಇಂದ ಕೆಳಗಡೆಗೆ ಇಷ್ಟು ನನಗೆ ಬ್ಲೌಸ್ ಕವರ್ ಆಗ್ಬೇಕು ನೀಟಾಗಿ. ಸೊ ನೋಡಿ, ಇಲ್ಲಿ ಬೆಳ್ಳು ಒತ್ಕೊಂಡಿದೀನಿ, ಇಷ್ಟು ನೀಟಾಗಿ ಬ್ಲೌಸ್ ಕವರ್ ಆಗ್ಬೇಕು. ಎಷ್ಟು ಬಂದಿದೆ? 14.5 ಇಂಚು ಬಂದಿದೆ. 14.5, 15 ಕೂಡ ಇಟ್ಕೊಬಹುದು, ಏನ್ ತೊಂದರೆ ಇಲ್ಲ. ಸೊ 15 ಇಂಚು ಲೆಂತ್ ಆಗುತ್ತೆ. ಇಂಚು ಲೆಂತ್ ಆಗುತ್ತೆ. ಸೊ ನೆಕ್ಸ್ಟ್ ಶೋಲ್ಡರ್. ಸೊ ಶೋಲ್ಡರ್ ಬಂದು ನೀವು ಡ್ರೆಸ್ ಆಗ್ಲಿ ಬ್ಲೌಸ್ ಆಗ್ಲಿ ಕರೆಕ್ಟ್ ಆಗಿರೋ ಸೈಜ್, ಅಂದ್ರೆ ನಿಮ್ಗೆ ಏನ್ ಸೈಜ್ ಇದೆ ಆ ಸೈಜ್. ಓಕೆನಾ. ಸೊ ಇಲ್ಲಿ ನಾನು ಕರೆಕ್ಟ್ ಆಗಿ ನನ್ನ ಸೈಜ್ ನ ಡ್ರೆಸ್ ನಾನು ವೇರ್ ಮಾಡಿದ್ದೀನಿ. ಸೊ ಇಲ್ಲೊಂದು ಶೋಲ್ಡರ್ ಸ್ಲೀವ್ ಅಟ್ಯಾಚ್ ಆಗಿರೋದಿರುತ್ತೆ, ಇಲ್ಲೊಂದು ಸ್ಲೀವ್ ಅಟ್ಯಾಚ್ ಆಗಿರೋದಿರುತ್ತೆ. ಓಕೆನಾ. ಸಪೋಸ್ ಇವಾಗ ನಾನು XXL ಅಥವಾ XXL, ಸೊ ಆ ತರ ನಾನು ವೇರ್ ಮಾಡಿದ್ರೆ ಈ ಶೋಲ್ಡರ್ ಅನ್ನೋದೇನಾಗುತ್ತೆ, ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಓಕೆ, ನಾನು XL, ಈ ಶೋಲ್ಡರ್ ಬಂದು ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಸಪೋಸ್ ನಾನು XXL ವೇರ್ ಮಾಡಿದಾಗ ಇಲ್ಲಿ ಕೂತ್ಕೊಳ್ಳೋ ಶೋಲ್ಡರ್ ಏನಾಗುತ್ತೆ, ಇಲ್ಲಿ ಕೂತ್ಕೊಳ್ಳುತ್ತೆ. XXL ಅಂತಂದ್ರೆ ಇನ್ನೂ ಫುಲ್ ಕೆಳಗಡೆ ಬರುತ್ತೆ. ಸೊ ನಿಮ್ ಸೈಜ್, ನೀವ್ ಎಲ್ ಸೈಜಾ ಎಂ ಸೈಜಾ, ಸೊ ನಿಮ್ಗೆ ಕರೆಕ್ಟ್ ಆಗಿರೋ ಸೈಜ್ ಡ್ರೆಸ್ ವೇರ್ ಮಾಡಿರ್ಬೇಕು. ಸೊ ವೇರ್ ಮಾಡಿದಾಗ ಇಲ್ಲಿ ಸ್ಲೀವ್ ಅಟ್ಯಾಚ್ ಇಂದ ಇಲ್ಲಿ ಸ್ಲೀವ್ ಅಟ್ಯಾಚ್ ವರೆಗೆ ನೀವು ಈ ಟೇಪ್ ಏನಿದೆ ಈ ರೀತಿ ಇಟ್ಕೊಬೇಕು. ನೋಡಿ, ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿದೆ, ಕರೆಕ್ಟ್ ಆಗಿ ನಾನು ಕಾಣಿಸ್ತಾ ಇದೆ. ಸೊ ಆ ತರ ಇಟ್ಕೊಬೇಕು. ಸೊ ನಂದು ಶೋಲ್ಡರ್ ಬಂದು 16 ಇಂಚು. ಓಕೆನಾ, 16 ಇಂಚು. ಸಪೋಸ್ ಇನ್ನೂ ನಿಮ್ಗೆ ಕನ್ಫ್ಯೂಷನ್ ಆಯ್ತು, ಇಲ್ಲ ನಂದು XXL XXL ಆ ತರ ಹಾಕೊಂಡಿದೀನಿ, ನಾನು ಮೀಡಿಯಂ ಸೈಜ್ ಬಟ್ ಆ ಸೈಜ್ ನಾನು ಫಿಟ್ ಮಾಡಿ ಹಾಕೊಂಡಿದೀನಿ, ಹೇಗೆ ತೆಗಿಯೋದು ಅನ್ನೋದೇನಾದ್ರು ಡೌಟ್ ಬಂದ್ರೆ ನಿಮ್ ಕಂಕ್ಳು ನೇರ ಇರುತ್ತಲ್ಲ, ಈ ಕಂಕ್ಳು ನೇರ ಇಲ್ಲಿ
ಇಲ್ಲಿಗೆ ಬರುತ್ತೆ ನೋಡಿ. ಇದು ಕಂಕ್ಳು ನೇರ ಕರೆಕ್ಟ್ ಆಗಿ ನಂದು ಸ್ಲೀವ್ ಅಟ್ಯಾಚ್ ಆಗಿದೆ ನನ್ನ ಡ್ರೆಸ್ ಅಲ್ಲಿ. ಸೊ ಅಲ್ಲಿ ಕರೆಕ್ಟ್ ಆಗಿದೆ. ಈ ಕಂಕ್ಳು ನೇರ ಇಂದ ಈ ಕಂಕ್ಳು ನೇರಕ್ಕೆ ನೀವು ಕರೆಕ್ಟ್ ಆಗಿ ಟೇಪ್ ಇಟ್ಕೊಂಡು ಮೆಷರ್ ಮಾಡ್ಕೊಬಹುದು. ಬೆಸ್ಟ್ ನಾನು ಫಸ್ಟ್ ಅಂತ ಏನ್ ಹೇಳಿದೆ, ಕರೆಕ್ಟ್ ಆಗಿರೋ ಡ್ರೆಸ್ನ ಹಾಕೊಂಡು ಮೆಷರ್ ತೆಗೆಯೋದು. ಸೊ ನಂದು ಶೋಲ್ಡರ್ ಬಂದು 16 ಇಂಚು. ಸೊ ನೆಕ್ಸ್ಟ್ ಬಂತು ಅಪ್ಪರ್ ಚೆಸ್ಟ್. ಅಪ್ಪರ್ ಚೆಸ್ಟ್ ಅಂದ್ರೆ ಈ ನಮ್ ಕಂಕ್ಳು ಏನಿರುತ್ತೆ, ಸೊ ಈ ಕಂಕ್ಳಿರೋ ಜಾಗದಲ್ಲಿ ಸುತ್ತಳತೆ ನೋಡಿ. ಇಲ್ಲಿ ಟೇಪ್ನ ಈ ರೀತಿ ಇಟ್ಕೊಂಡಿದೀನಿ. ನೀಟಾಗಿ ಇಟ್ಕೊಳ್ಳಿ ಟೇಪ್ನ. ಸೊ ಈ ಟೇಪು ಹಿಂದೆಗಡೆನೂ ಅಷ್ಟೇ ನಮ್ಮ ಕಂಕ್ಳು ನೇರನಲ್ಲೇ ಇರಬೇಕು. ಅದು ಬಂದು ಈ ತರ ಡೌನ್ ಆ ತರ ಎಲ್ಲ ಇರಬಾರ್ದು. ಕಂಕ್ಳು ನೇರ ಮೇಲ್ಗಡೆನೆ ಇರಬೇಕು. ಗೊತ್ತಾಗುತ್ತೆ, ನಾವು ನಮಗ್ ತಗೊಳ್ಳೋವಾಗ ಟೇಪ್ ಇರೋದು ನಮ್ಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಟೇಪ್ ಇಟ್ಕೊಂಡು ನಾವು ಕೈನ ಫ್ರೀ ಬಿಡಬೇಕು. ಈ ತರ ಎತ್ತದಾಗ ಏನಾಗುತ್ತೆ, ಇದು ಕಡಿಮೆ ಆಗುತ್ತೆ. ಈ ತರ ಎಲ್ಲ ಇರಬಾರ್ದು, ಅಥವಾ ಈ ತರ ಇರಬಾರ್ದು. ಜಸ್ಟ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ನೀವು ಈ ರೀತಿ ಲಾಕ್ ಮಾಡ್ಕೊಳ್ಳಿ, ರೈಟ್ ಹ್ಯಾಂಡ್ ಹಿಂಗ್ ಫ್ರೀ ಆಗಿ ಬಿಡಿ. ಸೊ ಎಷ್ಟು ಬಂದಿದೆ ನಂದು 38 ಇಂಚು. ಅಪ್ಪರ್ ಚೆಸ್ಟ್ ಬಂದು 38 ಇಂಚು ನಂದು. ಸೊ ನೆಕ್ಸ್ಟ್ ಬಂತು ಮಿಡಲ್ ಚೆಸ್ಟ್. ಸೊ ಮಿಡಲ್ ಚೆಸ್ಟ್ ಯಾವ ರೀತಿ ತಗೊಳ್ಳೋದು, ಸೊ ನಮ್ ಏನ್ ಕಫ್ ಇದೆ ಆ ಕಫ್ನ ಸುತ್ತಳತೆ, ಅಂದ್ರೆ ಕಫ್ ಎಲ್ಲಿ ಇದೆ ಆ ಜಾಗದಲ್ಲಿ ಪೂರ್ಣ ನಮ್ಮ ಬೆನ್ನು ಸೇರಿ ಸುತ್ತಳತೆ. ಸೇಮ್ ಇದು ತರ, ಇದು ಅಷ್ಟೇ. ಫುಲ್ ಟೈಟು ಬೇಡ, ಫುಲ್ ಲೂಸು ಬೇಡ. ಅಂದ್ರೆ ಜಸ್ಟ್ ಈ ರೀತಿ ಇಟ್ಕೊಂಡು ಕೈನ ಈ ರೀತಿ ಬಿಟ್ಟು ನೀವು ಫ್ರೀಯಾಗಿ ನಿಂತಿರ್ಬೇಕು. ಓಕೆನಾ. ಸೊ ನೋಡಿ, ಕಫ್ ಈ ರೀತಿ ಕವರ್ ಆಗಿರ್ಬೇಕು. ಸೊ ಎಷ್ಟು ಬರ್ತಾ ಇದೆ ನಂದು, 40 ಇಂಚು ಬರ್ತಾ ಇದೆ. ಸೊ ನೆಕ್ಸ್ಟ್ ಆರ್ಮ್ ಹೋಲ್ ರೌಂಡ್. ಆರ್ಮ್ ಹೋಲ್ ರೌಂಡ್ಗೋಸ್ಕರನೇ ನಾವು ಈ ಪಿನ್ ಹಾಕಿರೋದು. ಆರ್ಮ್ ಹೋಲ್ ರೌಂಡ್ ನೀಟಾಗಿ ತಗೊಳ್ಬೇಕು ಅಂತ ಅಂದ್ರೆ ಈ ಟೇಪ್ ಏನಿದೆ ಇದನ್ನ ಈ ರೀತಿ ನೋಡಿ, ಈ ರೀತಿ ಈ ನಂಬರ್ ನಮಗ್ ಕಾಣಬೇಕು. ಈ ನಂಬರ್ ಹೊರಗಡೆ ಬರಬೇಕು. ಇದು ಬೇಡ, ಈ ದೊಡ್ಡ ದೊಡ್ಡ ನಂಬರ್ ನಮ್ಗೆ ಹೊರಗಡೆ ಬರಬೇಕು. ಟೇಪ್ನ ಈ ರೀತಿ ಇಟ್ಕೊಂಡು ಈ ಪಿನ್ ಒಳಗಡೆ ಇದನ್ನ ಈ ರೀತಿ ಹಾಕಿ, ಈ ರೀತಿ ಹಾಕಿ ಕೈನ ಇದ್ರೊಳಗಡೆ ಹಾಕೊಳ್ಳಿ. ಎಲ್ಲಿ ನಾವು ಶೋಲ್ಡರ್ ಮೆಷರ್ಮೆಂಟ್ ತೆಗೆದಿದ್ವಿ, ನಮ್ ಸ್ಲೀವ್ ಅಟ್ಯಾಚ್ ಎಲ್ಲಿ ಬಂದಿದೆ, ಸೊ ಅಲ್ಲಿ ಇದನ್ನ ಈ ರೀತಿ ಇಟ್ಕೊಳ್ಳಿ. ಸೊ ನಂದು ಎಷ್ಟು ಬರ್ತಾ ಇದೆ ನೋಡಿ, ತೆಗೆದು ತೋರಿಸ್ತೀನಿ. 16 ಇಂಚ್, 16 ಇಂಚು ಆರ್ಮ್ ಹೋಲ್ ರೌಂಡ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಬಂದು ಅಪೆಕ್ಸ್ ಪಾಯಿಂಟ್. ಸೊ ಲಾಸ್ಟ್ ವಿಡಿಯೋ ಯಾರ ನೋಡಿದೀರಾ, ಖಂಡಿತ ಇದು ನಿಮಗೆ ನೀಟಾಗಿ ಅರ್ಥ ಆಗಿರುತ್ತೆ. ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಇದು ಖಂಡಿತ ಅರ್ಥ ಆಗಿರುತ್ತೆ. ಜಸ್ಟ್ ನಮ್ ಶೋಲ್ಡರ್ ಅಟ್ಯಾಚ್ ಆಗಿದೆಯಲ್ಲ ಅಲ್ಲಿ ಇಟ್ಕೋಬೇಕು. ಇಲ್ಲಿ ಇಟ್ಕೊಂಡು ಈ ಕಫ್ ಮೇಲೆ ಬರಬೇಕು. ಸೊ ಕಫ್ ಕರೆಕ್ಟ್ ಆಗಿ ನಮ್ಮ ಬಸ್ಟ್ ಪಾಯಿಂಟ್ ಏನಿದೆ ಅಲ್ಲಿಗೆ ಇಟ್ಕೊಬೇಕು. ಸೊ ನಂದು ಎಷ್ಟು ಬರ್ತಾ ಇದೆ, 10.5 ಇಂಚು ಬರ್ತಾ ಇದೆ. ಸೊ ಅಪೆಕ್ಸ್ ಪಾಯಿಂಟ್ 10.5 ಇಂಚು. ನಿಮ್ದು 11 ಬರ್ಬೋದು, 10 ಬರ್ಬೋದು. ಎಲ್ಲರಿಗೂ 10.5ನೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹತ್ತುವರೆ, ಅಪೆಕ್ಸ್ ಪಾಯಿಂಟ್ 10.5. ಸೊ ನೆಕ್ಸ್ಟ್ ವೇಸ್ಟ್ ರೌಂಡ್, ಸೊಂಟದ ಸುತ್ತಳತೆ. ಎಲ್ಲಿ ನಮ್ಮ ಬ್ಲೌಸ್ ಎಂಡ್ ಆಗಿರುತ್ತೆ. ಸೊ ಇನ್ನೊಂದ್ಸರಿ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ತರ ಇಟ್ಕೊಂಡು ನಮ್ಮ ಬ್ಲೌಸ್ ನ ನಮಗೆ ಓಕೆ ನಾವ್ ಇಷ್ಟು ಸಾಕು ಅಂತ ನಾವೇನ್ ಡಿಸೈಡ್ ಮಾಡ್ತೀವಿ. ಸೊ ಇಲ್ಲಿಯೇ ಸುತ್ತಳತೆ ತಗೊಳ್ಬೇಕು. ಸೊಂಟದ ಸುತ್ತಳತೆ ಅಂದ್ರೆ ಇನ್ನೊಂಚೂರು ಕೆಳಗೂ ಬರುತ್ತೆ, ಇನ್ನೊಂದ್ ಸ್ವಲ್ಪ ಮೇಲೂ ಬರುತ್ತೆ. ಎಲ್ಲಂದ್ರಲ್ಲ, ಬ್ಲೌಸ್ ಎಲ್ಲಿ ಎಂಡ್ ಮಾಡಿರ್ತೀವಿ ಅಲ್ಲಿ ಸುತ್ತಳತೆ ತಗೊಳ್ಬೇಕು. ಈ ರೀತಿ ಇಟ್ಕೊಳ್ಳಿ. ಇದು ಅಷ್ಟೇ, ಜಸ್ಟ್ ಹ್ಯಾಂಡ್ ನ ಈ ರೀತಿ ಲೂಸ್ ಆಗಿ ಕೆಳಗಡೆ ಬಿಡಬೇಕು. ಈ ರೀತಿ ಇಟ್ಕೊಳ್ಬೇಕು. ಸೊ ನಂದು ಎಷ್ಟು ಬರ್ತಾ ಇದೆ, 37 ಇಂಚು ನನ್ನ ವೇಸ್ಟ್ ರೌಂಡ್. ಸೊ ನೆಕ್ಸ್ಟ್ ಬಂದು ತೋಳಿನ ಸುತ್ತಳತೆ. ಸಾರಿ, ತೋಳಿನ ಉದ್ದ.
ಇಲ್ಲಿ ನಿಮ್ದು ಕರೆಕ್ಟ್ ಮೆಷರ್ಮೆಂಟ್ ಇರೋ ಡ್ರೆಸ್ ಹಾಕಿರ್ತೀರಲ್ವಾ, ಸೊ ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿರುತ್ತೆ. ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಹಾಫ್ ಸ್ಲೀವ್ ಬೇಕಾ ಫುಲ್ ಸ್ಲೀವ್ ಬೇಕಾ, ನೀವು ಎಷ್ಟು ಬೇಕು ನೀವು ಡಿಸೈಡ್ ಮಾಡಿ. ಸೊ ಇಲ್ಲಿಗೆ ಬೇಕಾ, ಇಲ್ಲಿಗೆ ಬೇಕಾ, ಅಥವಾ ಇಲ್ಲಿಗೆ ಬೇಕಾ, ಅಥವಾ ಎಲ್ಬೋ ಸ್ಲೀವ್ ಬೇಕಾ, ಸೊ ನೀವು ಡಿಸಿಷನ್ ತಗೊಳ್ಳಿ ಲೆಂತ್ ವೈಸ್. ಓಕೆನಾ. ಸೊ ಇಲ್ಲಿ ನಾನು 10.5 ತಗೊಳ್ತಾ ಇದ್ದೀನಿ, ನನಗೆ ಅಷ್ಟು ಸಾಕು. ನೆಕ್ಸ್ಟ್ ಸ್ಲೀವ್ ರೌಂಡ್, ತೋಳಿನ ಸುತ್ತಳತೆ. ಇದನ್ನು ಅಷ್ಟೇನೆ ಸೇಮ್ ಅವಾಗಲೇ ನಾವು ಆರ್ಮೋಲ್ ರೌಂಡ್ ತಗೊಳ್ಳೋವಾಗ ಹಾಕೊಂಡ್ವಲ್ಲ, ಸೇಮ್ ಅದೇ ತರ ಹಾಕೊಳ್ಳಿ. ಈ ರೀತಿ ಹಾಕೊಳ್ಳಿ. ಸೊ ಇದೇನ್ ನಾವು ಇದು ಮಾಡಿದೀವಿ ಇದನ್ನ ನಾವು ಈ ರೀತಿ ತೋಳ್ಗೆ ಹಾಕೊಳ್ಳೋಣ. ಸೊ ನಾನಿಲ್ಲಿ ಎಲ್ಬೋ ಸ್ಲೀವ್ ತಗೊಂಡಿದ್ದೀನಿ. ಎಲ್ಬೋ ಸ್ಲೀವ್ದು ನಾನು ಮೆಷರ್ಮೆಂಟ್ ತಗೊಳ್ತೀನಿ. ಈ ರೀತಿ ಜಸ್ಟ್ ಇದನ್ನ ಈ ರೀತಿ ಮಾಡಿ, ಅಥವಾ ನೀವು ಹಾಫ್ ಸ್ಲೀವ್ ತಗೊಂಡಿದ್ರೆ ನಿಮ್ಗೆ ಎಲ್ಲಿ ತಗೊಂಡಿದ್ದೀರಾ ಅಲ್ಲಿ ಇದನ್ನ ಈ ರೀತಿ ಹಾಕೊಳ್ಳಿ. ಓಕೆನಾ. ಸೊ ಇಲ್ಲಿ ನಾನು ಎಲ್ಬೋ ಸ್ಲೀವ್ ತಗೊಂಡಿದ್ದೀನಿ. ಸೊ ನಂದು ಬರ್ತಾ ಇದೆ 11 ಇಂಚು. ಸೊ ನೆಕ್ಸ್ಟ್ ಫ್ರಂಟ್ ಡೀಪ್. ಫ್ರಂಟ್ ಅಲ್ಲಿ ಸಾಮಾನ್ಯ 6.5 7 ಇಂಚು 7 ಇಂಚು ಜಾಸ್ತಿ ಇಟ್ಕೊಳ್ತಾರೆ. ನಿಮ್ಗೆ ಎಷ್ಟು ಬೇಕು ಅಷ್ಟೇನೆ. ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಟೈಲರ್ಸ್ ಕೂಡ ಹೇಳ್ತಾರೆ. ಕಸ್ಟಮರ್ ನಿಮ್ಗೆ ಹೇಗೆ ತಗೊಳ್ಬೇಕು ಮೆಷರ್ಮೆಂಟ್ ಅನ್ನೋದಾದ್ರೆ ಸೇಮ್ ಆಸ್ ಇಟ್ ಈಸ್. ಎಲ್ಲಿ ಸ್ಲೀವ್ ಟಚ್ ಆಗಿರುತ್ತೆ ಅಲ್ಲಿ ಶೋಲ್ಡರ್ ಮಧ್ಯೆ ಈ ರೀತಿ ಇಟ್ಕೊಳ್ಳಿ. ಟೇಪ್ನ ಈ ರೀತಿ ಇಟ್ಕೊಳ್ಳಿ ಎಲ್ಲಿಗೆ ಬೇಕು. ಸೊ ಬ್ಲೌಸ್ ಆದ್ರೆ ಕಾಮನ್ ಆಗಿ ಇಲ್ಲಿವರೆಗೂ ಇಟ್ಕೊಳ್ತಾರೆ 7. ಸೊ ಎಲ್ಲಿವರೆಗೂ ಬೇಕು ಅಲ್ಲಿ ಈ ರೀತಿ ಟೇಪ್ನ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸಪೋಸ್ 6.5 ಬೇಕಾ, ಎಷ್ಟು ಬೇಕು, ಸೊ ಇಷ್ಟು ಸಾಕಾ ಡಿಸೈಡ್ ಮಾಡ್ಬೋದು. ಅಥವಾ ಇನ್ನೊಂಚೂರು ಬೇಕಾ ಕೆಳಗಡೆ ಡಿಸೈಡ್ ಮಾಡಿ, ಅಥವಾ ಇನ್ನೊಂಚೂರು ಮೇಲಕ್ಕೆ ಬೇಕಾ ಟೇಪ್ನ ಈ ರೀತಿ ಮೇಲಕ್ಕೆ ಮಾಡ್ಕೊಂಡು ಇಷ್ಟು ಸಾಕಾಗುತ್ತಾ ಅಂತ ಫಸ್ಟ್ ನೀವು ಚೆಕ್ ಮಾಡ್ಕೊಂಡು ಆಮೇಲೆ ಡಿಸೈಡ್ ಮಾಡಿ. ಸೊ ನಂದು 7 ಇಂಚು. ಸೊ ನೆಕ್ಸ್ಟ್ ಬ್ಯಾಕ್ ಅಲ್ಲಿ ಡೀಪ್. ಸೊ ನೆಕ್ಸ್ಟ್ ಬ್ಯಾಕ್ ಅಲ್ಲಿ ಡೀಪ್. ಬ್ಯಾಕ್ ಅಲ್ಲಿ ಅಷ್ಟೇ ನೀವು ಏನು ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ ಅಲ್ಲಿಂದ ಈ ರೀತಿ ಇಟ್ಕೊಂಡು, ಸೊ ಎಷ್ಟಕ್ಕೆ ಬೇಕು ಡೀಪ್, 8 ಬೇಕಾ 9 ಬೇಕಾ ಇಲ್ಲಿ ನೋಡಿ ಈ ರೀತಿ ಡಿಸೈಡ್ ಮಾಡ್ಕೊಳ್ಬಹುದು. ಸೊ ನಮ್ಗೆ ಏನ್ ನಾವ್ ಇಲ್ಲಿ ಚೆಕ್ ಮಾಡ್ಕೊಳ್ತೀವಿ, ಸೊ ಇಷ್ಟು ಸಾಕಾ ಅಂತ ನಾವು ಡಿಸೈಡ್ ಮಾಡ್ಕೊಳ್ಬಹುದು. ನೀವು ಕಸ್ಟಮರ್ ತೆಗಿಯುವಾಗ ಅವ್ರನ್ನು ಕೇಳ್ಬೋದು. ಇನ್ನೂ ಒಂದು ಐಡಿಯಾ ಹೇಳ್ತೀನಿ. ನಾನ್ ಜಾಸ್ತಿ ಕೇಳೋದು ಯಾವ ರೀತಿ ಅಂತ ಅಂದ್ರೆ, ನಾವ್ ಈ ರೀತಿ ಹಿಡಿದಾಗ ಅವರು ಮುಂದೆ ನೋಡ್ಕೊಂಡು ಹೇಳ್ತಾರೆ, ಗೊತ್ತಾಗಲ್ಲ. ನಾವು ಟೈಲರ್ಸ್ ನಮ್ಗೆ ಗೊತ್ತಾಗುತ್ತೆ, ಬಟ್ ಕಸ್ಟಮರ್ಸ್ ಗೊತ್ತಾಗಲ್ಲ, ಹೂ ಅಂದ್ಬಿಡ್ತಾರೆ. ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು ಅಂತ ಅಂದ್ರೆ ಸೊ ಅವ್ರದ್ದು ಫಸ್ಟ್ ಫುಲ್ ಲೆಂತ್ ತೋರಿಸ್ಬೇಕು. ಸೊ ಎಷ್ಟು ಇವಾಗ 15 ಇಂಚು ಲೆಂತ್ ನೋಡಿ, ನಿಮ್ಮ ಬ್ಲೌಸ್ ಇಷ್ಟು ಉದ್ದ ಬರುತ್ತೆ. ಸೊ ಬ್ಯಾಕ್ ಅಲ್ಲಿ ಪಟ್ಟಿ ಅಂತ ಅಂದ್ರೆ ಇದು ಈ ಪೋರ್ಷನ್. ಸೊ ಕೆಲವರು ಡೀಪ್ ಇಷ್ಟಪಡೋರು ಇದನ್ನ ಇಲ್ಲಿ ಚಿಕ್ಕದಾಗಿ ಕೇಳ್ತಾರೆ. ಇದು ನಾರ್ಮಲ್ ಮೀಡಿಯಂ ಡೀಪ್. ಇದು ತುಂಬಾ ಹೆವಿ ಡೀಪ್ ಅಲ್ಲ, ತುಂಬಾ ಕಡಿಮೆ ಡೀಪ್ ಅಲ್ಲ, ತುಂಬಾ ಹೆವಿ ಡೀಪ್ ಅಲ್ಲ, ಆ ರೀತಿ ಡೀಪ್ ಇದು. ಸೊ ಇಷ್ಟು ಇದೆಯಲ್ಲ ಆ ರೀತಿ ಡೀಪ್ ಇದು. ಕೆಲವ್ರಿಗೆ ಇಲ್ಲಿ 3 ಇಂಚ್ ಬೇಕಾಗುತ್ತೆ, 3.5 ಬೇಕಾಗುತ್ತೆ, 4 ಇಂಚ್ ಬೇಕಾಗುತ್ತೆ. ಸೊ ಆ ರೀತಿ ನೀವು ಕೇಳ್ಬೋದು ಡೀಪ್ ನೆಕ್ ಬ್ಲೌಸ್ ಇಷ್ಟಪಡೋರಿಗೆ. 15 ಇಂಚು ಉದ್ದ ಇದೆ. ಸೊ ಇಲ್ಲಿಂದ ನಾವು 10 ಇಂಚ್ ಇಟ್ರೆ 15 ಇಂಚ್ಗೆ ಇಲ್ಲಿ 4 ಇಂಚ್ ಸಿಗುತ್ತೆ, ಅಥವಾ 11 ಇಂಚ್ ಇಟ್ರೆ ಇಲ್ಲಿ 4 ಇಂಚ್ ಸಿಗುತ್ತೆ, 10 ಇಂಚ್ ಇಟ್ರೆ 5 ಇಂಚ್ ಸಿಗುತ್ತೆ ಪಟ್ಟಿ. ಆ ರೀತಿನೂ ತೋರಿಸ್ಬೋದು. ಅಥವಾ ನಿಮ್ಗೆ ಇಷ್ಟು ಬೇಕಾ ಅಂದಾಜಲ್ಲಿ ನಿಮ್ ಬ್ಲೌಸ್ ಇಷ್ಟು ಉದ್ದ ಬರುತ್ತೆ, ನಿಮ್ಗೆ ಇಷ್ಟು ಬೇಕಾ ಆ ರೀತಿನೂ ತೋರಿಸ್ಬೋದು. ಅವರು ನೀಟಾಗಿ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಬೆನ್ನಿಂದ ಇಟ್ಕೊಂಡು ತೋರಿಸಿದಾಗ ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಓಕೆನಾ. ಸೊ ಇಲ್ಲಿ ನಾನು ಇಡ್ತಾ ಇರೋದು 10 ಇಂಚ್ ಡೀಪ್ ನೆಕ್. ಸೊ ಇದಿಷ್ಟು ನಮ್ಮ ಬ್ಲೌಸ್ಗೆ ಬೇಕಾಗಿರುವಂತಹ ಮೆಷರ್ಮೆಂಟ್ಸು ಮತ್ತೆ ಹೇಗೆ ತಗೊಳ್ಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾರ್ಕ್ ಹಾಕಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಈ ಮೆಷರ್ಮೆಂಟ್ಗೆ ಎಲ್ಲಿ ಎಕ್ಸ್ಟ್ರಾ ಎಷ್ಟು ಸೇರಿಸ್ಬೇಕು, ಎಕ್ಸ್ಟ್ರಾ ಎಷ್ಟು ಕಡಿಮೆ ಮಾಡಬೇಕು, ಇದನ್ನ ನಾನು ಇದೇ ಬೋರ್ಡ್ ಮೇಲೆ ಡ್ರಾ ಮಾಡಿ ನಿಮಗೆ ಕ್ಲಿಯರ್ ಆಗಿ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ಕೊಬೇಡಿ. ಇದನ್ನ ನೋಡಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ತಲೆಗೆ ಹೋಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. 26ನೇ ತಾರೀಕಿಂದ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಇಂಟ್ರೆಸ್ಟ್ ಇರೋ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.